ಮುಂದುವರಿತಾ ನಾವು ಇವಾಗ ಬ್ರಿಟನ್ನ ರಾಜರ ಒಂದು ಶಾಸನಾಂಗದ ಒಂದು ಅಧಿಕಾರಗಳು ಅಥವಾ ಸಂಸತ್ತಿನಿಂದ ಅವರಿಗೆ ದೊರೆತಿರುವಂಥ ಒಂದು ಅಧಿಕಾರಗಳನ್ನು ನಾವು ನೋಡಿದ್ದೆ. ಅಂದರೆ ಅದರಲ್ಲಿ ಪ್ರಮುಖವಾಗಿ ಶಾಸಕಾಂಗದ ಒಂದು ಅಧಿಕಾರ, ಕಾರ್ಯಾಂಗದ ಒಂದು ಅಧಿಕಾರ, ನ್ಯಾಯಾಂಗದ ಒಂದು ಅಧಿಕಾರ ಮತ್ತು ಕಾರ್ಯಗಳು, ಮತ್ತು ರಾಜ್ಯಾಂಗದ ಒಂದು ಅಧಿಕಾರದ ಒಂದು ಕಾರ್ಯಗಳು, ನಂತರದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸುವಂಥ ಒಂದು ಅಧಿಕಾರಗಳು, ನಂತರದಲ್ಲಿ ಕೊನೆಯದಾಗಿ ರಾಷ್ಟ್ರದ ಐಕ್ಯತೆಯ ಸಂಕೇತವಾಗಿ ಬ್ರಿಟನ್ನ ರಾಜರು ತಮ್ಮ ಅಧಿಕಾರವನ್ನು ಮತ್ತು ಪಾತ್ರವನ್ನು ನಿರ್ವಹಿಸ್ತಾರೆ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ದ ಬ್ರಿಟನ್ ಕಿಂಗ್ plays the powers which are enjoyed by the Britain king, which is according to the constitution and the parliamentary rules and regulations are, the first thing is that legislative powers and function, the second thing is that executive powers and function, and the third is the judicial powers and function, and the fourth is the political powers and function, the fifth is the mediation, and lastly he is the unity symbol for the Britain. So these are some of the powers and function which is enjoyed by the Britain king according to the constitution and the parliament. ಸೊ ಇದನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗ್ತೀವಿ ಅಂತಂದರೆ, ಮೊದಲನೇದಾಗಿ ಶಾಸಕಾಂಗದ ಒಂದು ಅಧಿಕಾರಗಳು ಅಂತ ನಾವಿಲ್ಲಿ ಹೇಳುವಂಥದ್ದು. ಶಾಸಕಾಂಗದ ಅಧಿಕಾರಗಳು ಏನೇನಾಗಿರುತ್ತೆ ಮತ್ತು ಶಾಸಕಾಂಗದ ಒಂದು ಕಾರ್ಯಗಳು ಬ್ರಿಟನ್ನ ರಾಜರಿಗೆ ಏನಾಗಿರುತ್ತೆ ಅಂತಂದರೆ, ಚುನಾವಣೆ ನಡೆದ ಸಂದರ್ಭದಲ್ಲಿ ಯಾವ ಒಂದು ಪಕ್ಷ ಬಹುಮತವನ್ನು ಪಡೆಯುತ್ತೋ ಅಂಥ ಒಂದು ಪಕ್ಷದ ನಾಯಕನನ್ನು ಪ್ರಧಾನಮಂತ್ರಿಯ ಹುದ್ದೆಗೆ ಆಹ್ವಾನವನ್ನು ಮಾಡಿ ಅವರಿಗೆ ಪ್ರಮಾಣ ವಚನ ಬೋಧನೆಯನ್ನು ಮಾಡುವಂಥದ್ದು ಬ್ರಿಟನ್ನ ರಾಜರ ಒಂದು ಪ್ರಮುಖವಾದಂಥ ಒಂದು ಕರ್ತವ್ಯ ಆಗಿರುತ್ತೆ. ತದನಂತರದಲ್ಲಿ ಪ್ರತಿ ವರ್ಷವೂ ಕೂಡ ಸಮಯ, ಸಂದರ್ಭ ಅಥವಾ ಕಾಲಕ್ಕೆ ಅನುಸಾರವಾಗಿ ಪಾರ್ಲಿಮೆಂಟಿನ ಅಧಿವೇಶನಗಳನ್ನು ಕರೆಯುವಂಥದ್ದು ಬ್ರಿಟನ್ನ ರಾಜರ ಒಂದು ಕರ್ತವ್ಯ ಆಗಿರುತ್ತೆ ಮತ್ತು ಕಾರ್ಯಗಳು, ಶಾಸಕಾಂಗದ ಒಂದು ಕಾರ್ಯಗಳು ಅಂತ ನಾವು ಹೇಳ್ಬೋದು. ಅದಷ್ಟೇ ಅಲ್ಲ, ಪ್ರತಿ ವರ್ಷವೂ ಕೂಡ ಮೊದಲ ಅಧಿವೇಶನದಲ್ಲಿ ಬ್ರಿಟನ್ನ ರಾಜರು ಅಧಿವೇಶನವನ್ನು ಉದ್ದೇಶಿಸಿ ಮಾತನ್ನು ಕೂಡ ಆಡ್ತಾರೆ. ಆದರೆ ಇಲ್ಲಿ ಪ್ರಮುಖವಾಗಿ ಅವರು ರಾಷ್ಟ್ರದ ಬೆಳವಣಿಗೆಯನ್ನು ಮತ್ತು ರಾಷ್ಟ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಮತ್ತು ಮುಂದೆ ಬರುವಂಥ ಒಂದು ಯೋಜನೆಗಳು ಅವೆಲ್ಲವನ್ನು ಕೂಡ ತಮ್ಮ ಭಾಷಣೆಯಲ್ಲಿ ವಿವರವಾಗಿ ತಿಳಿಸ್ತಾರೆ ಅಂತ ಹೇಳ್ಬೋದು. ಆ ಒಂದು ಭಾಷಣವನ್ನು ಕೂಡ ಸರ್ಕಾರದ ಕ್ಯಾಬಿನೆಟ್ ಸಚಿವಾಲಯಗಳು ಅಥವಾ ಸಚಿವರು ಭಾಷಣವನ್ನು ಸಿದ್ಧಪಡಿಸಿ ಬ್ರಿಟನ್ನ ರಾಜರಿಗೆ ನೀಡುತ್ತಾರೆ ಅಂತ ನಾವಿಲ್ಲಿ ಹೇಳ್ಬೋದು. ನಂತರದಲ್ಲಿ ಶಾಸನ ಸಭೆ ಏನು ಪಾರ್ಲಿಮೆಂಟಿನ ಅಧಿವೇಶನಗಳನ್ನು ಕರೆಯೋದು ಅಷ್ಟೇ ಅಲ್ಲ, ಅದನ್ನು ಮುಂದೂಡುವುದು ಮತ್ತು ಕೆಳ ಸದನವಾದಂಥ ಹೌಸ್ ಆಫ್ ಕಾಮನ್ಸನ್ನು ವಿಸರ್ಜನೆ ಮಾಡುವಂಥ ಒಂದು ಅಧಿಕಾರವು ಕೂಡ ಬ್ರಿಟನ್ನ ರಾಜರಿಗೆ ಇರುವಂಥದ್ದು. ಒಂದು ಪಕ್ಷದಲ್ಲಿ ಸರ್ಕಾರ ತನ್ನ ಬಹುಮತವನ್ನು ಕಳೆದುಕೊಂಡಂಥ ಸಂದರ್ಭದಲ್ಲಿ ಅಥವಾ ಇರುವಂಥ ಸರ್ಕಾರ ತನ್ನ ಅವಧಿಯನ್ನು ಪೂರೈಸಿದಂಥ ಸರ್ಕಾರದಲ್ಲಿ ಹೊಸ ಚುನಾವಣೆಯನ್ನು ನಡೆಸಬೇಕಾದಂಥ ಒಂದು ಸಂದರ್ಭದಲ್ಲಿ ಕೆಳ ಸದನವನ್ನು ವಿಸರ್ಜಿಸೋದಕ್ಕೆ ಎಲ್ಲ ಅವಕಾಶಗಳು ಇರ್ತವೆ. ಇನ್ನೊಂದು ವಿಚಾರ ನಾವು ಆಗಲೇ ಹೇಳ್ತಾ ಇದ್ದಾಗೇ, ಒಂದು ಪಕ್ಷದಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕರನ್ನು ಆ ಪಕ್ಷವು ಸಮರ್ಥವಾಗಿ ಆಯ್ಕೆಯನ್ನು ಮಾಡೋದಕ್ಕೆ ವಿಫಲವಾದಂಥ ಸಂದರ್ಭದಲ್ಲಿ ಅಥವಾ ಚುನಾವಣೆಯ ನಂತರದಲ್ಲಿ ಯಾವುದೇ ಒಂದು ಪಕ್ಷವು ಕೂಡ ಬಹುಮತವನ್ನು ಪಡೆದಂಥ ಸಂದರ್ಭದಲ್ಲಿ ಬ್ರಿಟನ್ನ ರಾಜ ತನ್ನ ವಿಶೇಷ ಅಧಿಕಾರವನ್ನು ಉಪಯೋಗಿಸಿ ಬ್ರಿಟನ್ನ ಗೆದ್ದಂಥ ಒಂದು ನಾಯಕರಲ್ಲಿ ಯಾರಾದರೂ ಪ್ರಧಾನಮಂತ್ರಿಯನ್ನಾಗಿ ಆಯ್ಕೆಯನ್ನು ಮಾಡಿ ಅವರಿಗೆ ಪ್ರಮಾಣ ವಚನವನ್ನು ಬೋಧನೆ ಮಾಡುವಂಥ ಒಂದು ಅಧಿಕಾರವನ್ನು ಕೂಡ ಬ್ರಿಟನ್ನ ರಾಜ ಹೊಂದಿರೋದನ್ನು ನಾವು ನೋಡ್ಬೋದು. ಅದಷ್ಟೇ ಅಲ್ಲದೆ ಉಭಯ ಸದನಗಳು ಯಾವುದೇ ಮಸೂದೆಯನ್ನು ಅಂಗೀಕರಿಸಿ ಬ್ರಿಟನ್ನ ರಾಜರಿಗೆ ಕಳಿಸಿಕೊಟ್ಟಂಥ ಸಂದರ್ಭದಲ್ಲಿ ಬ್ರಿಟನ್ನ ರಾಜರು ಆ ಒಂದು ಮಸೂದೆಗಳನ್ನು ಅಂಗೀಕರಿಸ್ಬೋದು ಅಥವಾ ತಿರಸ್ಕರಿಸೋದಕ್ಕೂ ಕೂಡ ಇಲ್ಲಿ ಅವಕಾಶ ಇರುತ್ತೆ. ಒಂದು ಪಕ್ಷದಲ್ಲಿ ಆ ಮಸೂದೆಗಳು ತಿರಸ್ಕೃತವಾದರೆ ಅದು ನಕಾರಾತ್ಮಕ ಮತ ಅಂತೇಳಿ ಇಲ್ಲಿ ಪರಿಗಣಿಸಲಾಗುತ್ತೆ. ಅಥವಾ ಆ ಮಸೂದೆಗಳು ಒಪ್ಪದೇ ಇದ್ದಂಥ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಸರ್ಕಾರವು ಕೂಡ ತನ್ನ ಬಹುಮತವನ್ನು ಕಳೆದುಕೊಂಡು ಇಲ್ಲಿ ಸರ್ಕಾರ ರಿಸೈನ್ ಮಾಡುವಂಥ ಸಂದರ್ಭವೂ ಕೂಡ ರಾಜೀನಾಮೆಯನ್ನು ನೀಡುವಂಥ ಸಂದರ್ಭಗಳು ಕೂಡ ಬರುತ್ತೆ. ಇವೆಲ್ಲವೂ ಕೂಡ ಬ್ರಿಟಿಷ್ನ ರಾಜರಿಗೆ ಇರುವಂಥ ಒಂದು ಶಾಸಕಾಂಗೀಯ ಅಧಿಕಾರಗಳು. ಇನ್ನೊಂದು ಸರಿ ಸುಸ್ತಾಗಿ ಬ್ರೀಫಾಗಿ ಹೇಳಬೇಕು ಅಂತಂದರೆ, ಅಧಿವೇಶನಗಳನ್ನು ಕರೆಯುವಂಥದ್ದು, ಅಧಿವೇಶನವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡುವಂಥದ್ದು ಮತ್ತು ಪ್ರಧಾನಮಂತ್ರಿಗಳನ್ನು ಮತ್ತು ಸಚಿವ ಸಂಪುಟವನ್ನು ಮಂತ್ರಿಗಳನ್ನು ಪ್ರಮಾಣ ವಚನ ಬೋಧನೆ ಮಾಡುವುದರ ಮೂಲಕ ಅವರನ್ನು ನೇಮಕವನ್ನು ಮಾಡುವಂಥದ್ದು. ಶಾಸಕಾಂಗ ಸಭೆ ಅಂದರೆ ಏನು ಎರಡು ಕೆಳಸದನ ಮತ್ತು ಮೇಲ್ಸದನ, ಹೌಸ್ ಆಫ್ ಕಾಮನ್ಸ್ ಆ್ಯಂಡ್ ಹೌಸ್ ಆಫ್ ಲಾರ್ಡ್ಸ್ ಜಾರಿಗೆ ಒಪ್ಪುವಂಥ ಮಸೂದೆಗಳನ್ನು
ಅಂಗೀಕಾರವನ್ನು ಮಾಡುವಂಥದ್ದು. ಇವೆಲ್ಲವೂ ಕೂಡ ಪ್ರಮುಖವಾಗಿ ಆ ಬ್ರಿಟನ್ ರಾಜರ ಕರ್ತವ್ಯಗಳು ಮತ್ತು ಕಾರ್ಯಗಳು, ಶಾಸಕಾಂಗೀಯ ಕಾರ್ಯಗಳು ಅಂತ ನಾವು ಹೇಳ್ಬೋದು. ನಂತರದಲ್ಲಿ ಆಡಳಿತಾತ್ಮಕ ಒಂದು ಅಧಿಕಾರಗಳು ಅಥವಾ ಎಕ್ಸಿಕ್ಯೂಟಿವ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ದ ಬ್ರಿಟನ್ ಕಿಂಗ್ ಅಂತ ನಾವಿಲ್ಲಿ ಹೇಳೋದೇ ಆದರೆ, ಅತ್ಯಂತ ಉನ್ನತ ಅಧಿಕಾರಿ ಅಥವಾ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಥವಾ ರಾಷ್ಟ್ರದ ಪ್ರಮುಖ ಅಂತ ನಾವು ಹೇಳೋದಾದರೆ ಅದು ಬ್ರಿಟನ್ ರಾಜ ಅಂತ ಹೇಳ್ಬೋದು. ಈಸ್ ದ ಚೀಫ್ ಎಕ್ಸಿಕ್ಯೂಟಿವ್ ಆಫ್ ದ ಆಲ್ ಆರ್ಮ್ಡ್ ಫೋರ್ಸು, ಎಲ್ಲ ಮಹಾದಂಡ ನಾಯಕ ಅಂದರೆ ಆರ್ಮಿ, ನಾವಲ್, ಏರ್ ಫೋರ್ಸ್ ಇವೆಲ್ಲದಕ್ಕೂ ಕೂಡ ಬ್ರಿಟನ್ನ ರಾಜ ಮಹಾದಂಡನಾಯಕನಾಗಿರ್ತಾರೆ. ಸೊ ಆ ಒಂದು ಕಾರಣದಿಂದ ಯುದ್ಧವನ್ನು ಘೋಷಣೆಯನ್ನು ಮಾಡುವಂಥದ್ದು ಮತ್ತು ಸಂಧಾನವನ್ನು ಮಾಡುವಂಥ ಎಲ್ಲ ಅಧಿಕಾರಗಳು ಬ್ರಿಟನ್ ರಾಜರಲ್ಲಿ ಇರುತ್ತೆ. ನಂತರದಲ್ಲಿ ಅಧಿಕಾರಿಗಳನ್ನು, ಉನ್ನತ ಅಧಿಕಾರಿಗಳನ್ನು ನೇಮಕ ಮಾಡುವಂಥ ಒಂದು ಅಧಿಕಾರವು ಕೂಡ ಬ್ರಿಟನ್ನ ರಾಜರಿಗೆ ದೊರೆತಂಥದ್ದು. ಬ್ರಿಟನ್ನ ಚರ್ಚು ಏನಿದೆಯೋ ಆ ಚರ್ಚಿನ ಮುಖ್ಯಸ್ಥರು ಕೂಡ ಬ್ರಿಟನ್ನ ರಾಜರಾಗಿರ್ತಾರೆ. ಆ ಒಂದು ಅಧಿಕಾರದ ಮೇಲೆ ಬಿಷಪ್ಗಳನ್ನ ನೇಮಕವನ್ನು ಮಾಡುವಂಥದ್ದು ಮತ್ತು ನ್ಯಾಯಾಂಗದ ನ್ಯಾಯಾಧೀಶರುಗಳನ್ನು ಕೂಡ ಪ್ರಮುಖ ನ್ಯಾಯಾಧೀಶರುಗಳನ್ನು ಕೂಡ ನೇಮಕವನ್ನು ಮಾಡುವಂಥದ್ದು ಬ್ರಿಟನ್ ರಾಜರ ಒಂದು ಅಧಿಕಾರದಲ್ಲಿ ಮತ್ತು ಕರ್ತವ್ಯದಲ್ಲಿ ಮತ್ತು ಕಾರ್ಯಗಳಲ್ಲಿ ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಅದಷ್ಟೇ ಅಲ್ಲ, ಪಾರ್ಲಿಮೆಂಟು ಏನು ಶಾಸನಗಳನ್ನು ಅಂಗೀಕರಿಸಿ ರಾಜರಿಗೆ ಕಳಿಸ್ಕೊಡುತ್ತೋ ಅದನ್ನು ಒಪ್ಪುವಂಥದ್ದು ಅಥವಾ ತಿರಸ್ಕರಿಸುವಂಥ ಒಂದು ಅಧಿಕಾರವು ಕೂಡ ರಾಜರಿಗಿರುತ್ತೆ. ಸೊ ಇವೆಲ್ಲವೂ ಕೂಡ ಅದಕ್ಕೆ ಆಡಳಿತಾತ್ಮಕ ಒಂದು ಅಧಿಕಾರ ಅಥವಾ ಎಕ್ಸಿಕ್ಯೂಟಿವ್ ಪವರ್ಸ್ ಫಂಕ್ಷನ್ಸ್ ಅಂತ ಹೇಳ್ಬೋದು. So here when you talk about the legislative powers and functions of the Britain king, so basically in the legislative, as a head of the legislature, he have every right to call the sessions on time and assign the work of discussing the various issues and other related issues for the development of the nations. Not only that, he have every right to dissolve the houses or postpone the sessions depending upon the situations or the circumstances. Apart from that, whenever the elections are held, he have every right to invite the leader of the majority party to take the oath as the prime minister, and also give a oath of office to his council of ministers. Suppose in case if any of the political party not able to enjoy the majority, or if they are not able to select a particular leader for the prime minister post, then the king of the Britain have every right to appoint any person as the prime minister of the nation. So and the next thing is that when the term ends, the lower house term ends, he have every right to dissolve the house and call for the new elections. So these are some of the legislative powers and functions of the Britain king. Next we move to the executive powers of the Britain king. Is that he is the highest appointing authority, and he is being the chief of the all armed force, that is particularly army, navy and air force. He appoints all the chief of the armed force, and he have every right to declare a war against any of the enemy country, or whenever any situation, war situation arises, he have every right to declare a war against the enemy country. And even not only declaring a war, he have every right to go for a that means what we can say, that having a agreement or a peace settlement with any other country, or settlement with enemy country, or anything. That's whenever there is a peace settlement is come forward, then he have every right to stop the war and go for a peace settlement and conclude the other issues and other things. And apart from that, he is being the chief of the church. He have every right to appoint the church pope or any persons who are related to the church day-to-day activities. And also he is the head of the nation. He appoints the judges to the highest court, that is the Supreme Court in the Britain, and also other pre-council courts as judges and all other people. So the highest authority making, the king, so he appoints all the highest
officials to the British government. So these are some of the powers and functions of the executive for the Britain king. Next we move to the judicial powers functions of the Britain king is that being the here one more important point we need to understand is that here in Britain the legislature and the executive is not have any authority over the judicial powers and functions. So in that regard the king of the Britain have every right to appoint the judges of the highest court of justice, that's the Supreme Court and the High Court, or it will be county, or it will be any other highest courts in the Britain. So we have every right to give a paradigm to the people who are punished by the court. So the next thing is that privy counseling committee can be appointed by the British king, that's the Britain king. So these are some of the judicial powers and functions of the Britain king. ನ್ಯಾಯಾಂಗದ ಅಧಿಕಾರಗಳನ್ನು ನಾವು ನೋಡೋದೇ ಆದರೆ ಪ್ರತಿಯೊಂದು ಇಲ್ಲಿ ಜಡ್ಜ್ಮೆಂಟ್ಗಳು ಅಥವಾ ತೀರ್ಮಾನಗಳು ಅಂತ ನಾವೇನು ಹೇಳ್ತೀವಿ ಅವೆಲ್ಲವೂ ಕೂಡ ರಾಜನ ಹೆಸರಿನಲ್ಲಿ ಕೈಗೊಳ್ಳುವಂಥದ್ದು ಅಂತ ಹೇಳ್ಬೋದು. ಇನ್ ದ ನೇಮ್ ಆಫ್ ದ king, all the judgments are pronounced by the judicial authority. That's also one of the important factors. ಅದಲ್ಲದೆ ಇನ್ನೊಂದು ಏನಂತಂದರೆ ಜುಡಿಷಿಯಲದ ಇಲ್ಲಿ ನ್ಯಾಯಾಂಗದ ವಿಷಯಕ್ಕೆ ಬಂದಂತಾಗ ಬ್ರಿಟನ್ನಲ್ಲಿ ಕಾರ್ಯಾಂಗ ಆಗಿರ್ಬೋದು, ಶಾಸಕಾಂಗ ಆಗಿರ್ಬೋದು, ನ್ಯಾಯಾಂಗದ ಮೇಲೆ ಯಾವುದೇ ರೀತಿಯಂಥ ಒಂದು ಅಧಿಕಾರವನ್ನು ಹೊಂದಿರಲ್ಲ. ಇಲ್ಲಿ ನ್ಯಾಯಾಂಗ ತನ್ನದೇ ಆದಂಥ ಒಂದು ವಿಶಿಷ್ಟತೆಯನ್ನು ಹೊಂದಿದೆ ಮತ್ತು ಅದು ಡಿಪೆಂಡ್ ಇರೋದನ್ನು ಕೂಡ ನಾವಿಲ್ಲಿ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ಯಾವುದೇ ರೀತಿಯಾದಂಥ ಇಂಟರ್ಡಿಪೆಂಡೆಂಟ್ ಇಲ್ಲ ಅನ್ನೋದು ಕೂಡ ನಮಗೆ ಇಲ್ಲಿ ತಿಳಿಯುತ್ತೆ. ಅದಷ್ಟೇ ಅಲ್ಲ, ನ್ಯಾಯಾಂಗದಲ್ಲಿ ಒಂದು ಏನು ಉನ್ನತ ಸ್ಥಾನಗಳಿದೆ ಆ ಎಲ್ಲ ನ್ಯಾಯಾಧೀಶರುಗಳನ್ನು ನೇಮಕವನ್ನು ಮಾಡುವಂಥ ಒಂದು ಅಧಿಕಾರವು ಕೂಡ ನಮ್ಮ ಬ್ರಿಟನ್ನ ರಾಜನಿಗೆ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಅದಷ್ಟೇ ಅಲ್ಲ, ಒಂದು ಸಬಾರ್ಡಿನೇಟ್ ಕೋರ್ಟ್ಸು ಅಂದರೆ ಸುಪ್ರೀಂ ಕೋರ್ಟ್ ನಂತರದಲ್ಲಿ ಬರುವಂಥ ಒಂದು ಹೈಕೋರ್ಟ್ ಆಗಿರ್ಬೋದು, ಪ್ರಿವಿ ಕೌನ್ಸಿಲ್ಗಳಾಗಿರ್ಬೋದು, ಅವುಗಳಿಗೆಲ್ಲ ಕೂಡ ನ್ಯಾಯಾಧೀಶರನ್ನು ನೇಮಕ ಮಾಡುವಂಥ ಒಂದು ಅಧಿಕಾರ ಬ್ರಿಟನ್ನ ರಾಜರಿಗೆ ಇದೆ ಅಂತಲೂ ಕೂಡ ಹೇಳ್ಬೋದು. ಸೊ ನಂತರದಲ್ಲಿ ರಾಜಕೀಯ ಕಾರ್ಯಗಳು ಅಂದರೆ ಚುನಾವಣೆಯ ನಂತರದಲ್ಲಿ ಸ್ಥಾಪಿಸುವಾಗುವಂಥ ಒಂದು ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ಕಾಲಕಾಲಕ್ಕೆ ನೀಡುವಂಥದ್ದು ಮತ್ತು ಜನರಿಗೆ ಅಭಿವೃದ್ಧಿ ಕಾರ್ಯಗಳ ಮತ್ತು ಯೋಜನೆಗಳನ್ನು ರೂಪಿಸುವಂಥ ಒಂದು ಸಲಹೆ ಸೂಚನೆಗಳನ್ನು ಸರ್ಕಾರಕ್ಕೆ ನೀಡುವಂಥದ್ದು ಮತ್ತು ಸರ್ಕಾರ ಯಾವುದೇ ಒಂದು ತಪ್ಪು ಮಾರ್ಗದಲ್ಲಿ ನಡೆಯದೇ ಇರುತ್ತೆ ಅಂತ ನೋಡ್ಕೊಳ್ಳುವಂಥದ್ದು ಅಲ್ಲಿ ರಾಜನ ಕರ್ತವ್ಯ. ಕಾರಣ ಅಂತಂದರೆ ಅವ್ರಿಗೆ ಇರುವಂಥ ಒಂದು ಬಹು ವರ್ಷದ ಒಂದು ಅನುಭವ ಅಂತ ಹೇಳ್ಬೋದು. ಯಾಕಂದರೆ ಸರ್ಕಾರಗಳು ಬರುತ್ತೆ, ಸರ್ಕಾರಗಳು ಹೋಗುತ್ತೆ, ಪ್ರಧಾನಮಂತ್ರಿಗಳು ಬರ್ತಾರೆ, ಪ್ರಧಾನಮಂತ್ರಿಗಳು ಹೋಗ್ತಾರೆ. ಆದರೆ ಬ್ರಿಟನ್ನಲ್ಲಿ ಆನುವಂಶೀಯವಾದಂಥ ಒಂದು ರಾಜಮನೆತನ ಇರೋದರಿಂದ ರಾಜರು ಶಾಶ್ವತವಾಗಿರ್ತಾರೆ. ಶಾಶ್ವತ ಅಂದರೆ ಅವರು ಬದುಕಿರೋವರೆಗೂ ಕೂಡ ಹಲವಾರು ಹಲವಾರು ಪ್ರಧಾನಮಂತ್ರಿಗಳನ್ನು, ಹಲವಾರು ನಾಯಕರುಗಳನ್ನು ಅವರು ಕಂಡಿರ್ತಾರೆ. ಸೊ ಹಾಗಾಗಿ ಅವರ ಅನುಭವ ಆಧಾರದ ಮೇಲೆ ಅವರು ಹಲವಾರು ಸಲಹೆ ಸೂಚನೆಗಳನ್ನು ನೀಡುವಂಥ ಒಂದು ಅಧಿಕಾರವು ಕೂಡ ಅವರಲ್ಲಿ ಅಥವಾ ಅವರ ಒಂದು ಕರ್ತವ್ಯ ಮತ್ತು ಒಂದು ಕಾರ್ಯವೂ ಕೂಡ ಆಗಿರುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಒಂದು ಪಕ್ಷದಲ್ಲಿ ಸರ್ಕಾರ ಮಸೂದೆಯನ್ನು ಅಂಗೀಕಾರಗೊಳಿಸುವುದರಲ್ಲಿ ಅಂದರೆ ಎರಡೂ ಸದನಗಳಲ್ಲಿ ಯಾವುದೇ ಒಂದು ಮಸೂದೆ ಅಂಗೀಕಾರ ಹೊಂದದಲ್ಲಿ ವಿಫಲ ಆದಂಥ ಸಂದರ್ಭದಲ್ಲಿ ಸರ್ಕಾರವನ್ನು ವಜಾ ಮಾಡುವಂಥ ಒಂದು ಅಧಿಕಾರವು ಕೂಡ ಬ್ರಿಟನ್ನ ರಾಜರಿಗೆ ಇದೆ ಅಂತ ಹೇಳ್ಬೋದು. ಸೊ ಇವು ಬ್ರಿಟನ್ ರಾಜರ ಒಂದು ಪ್ರಮುಖವಾದಂಥ ಒಂದು ರಾಜಕೀಯ ಕಾರ್ಯಗಳು ಅಂತ ಹೇಳ್ಬೋದು. ಮತ್ತು ಇನ್ನೊಂದು ವಿಚಾರ ಅಂತಂದರೆ ಬ್ರಿಟನ್ನ ರಾಜ ಯಾವುದೇ ಒಂದು ಪಕ್ಷಕ್ಕೆ ಸೇರಿದವರು ಆಗಿರೋದಿಲ್ಲ. So when it comes to the political powers and functions of the Britain king is that basically he is not belongs to any political party, but he is enjoys the tremendous experience because he is a permanent king of the Britain till he dies. So in this situations there are so many prime ministers, so many council of ministers will come and go, but because of the reason but the king will remain in power, but not the persons who become prime minister or the council of ministers. They will go on changing.
Because of the reason, the king will enjoy the vast powers and vast experience. Based on his vast experience, he can give suggestions and advice to the prime minister and the council of ministers time to time in such a way that they can make sure that the country can progress and develop, and all the people-oriented programs can be implemented in such a way that the people of the Britain can enjoy all the people of the Britain can enjoy their life and lead a happy and comfortable life. So these are some of the powers and functions of the Britain, the political powers and functions of the Britain king. And lastly, we have the thing is that Britain king is the symbol of the unity, because. We know that Britain basically had a lot of nations as colonial nations. After the Second World War, all the colonialism is collapsed, and the Britain gave an independence to all its colonies. So after the smaller nations are the nations which got independence from the Britain, they formed the Commonwealth of Nation, a group in the name of the Commonwealth of the Nation. By default, for this Commonwealth of the Nation, the chief will be the Britain king or the queen. So this shows that for the entire Commonwealth of Nation, all the nations has accepted that the Britain king or the queen as the symbol of unity. And all the whenever the Commonwealth of Nation meetings or anything which will take place, all the nations will consult the Britain king or the queen, and according to the advice of the Britain king or the queen, all the activities will be taken care and progress. So this shows that the king is also enjoys the powers as the symbol of the unity for the Commonwealth of the nations. ಇನ್ನೊಂದು ಪ್ರಮುಖವಾದಂಥ ವಿಚಾರ ಏನು ಅಂತಂದರೆ, ಬ್ರಿಟನ್ ರಾಜ ಏನು ಏಕತೆಯ ಒಂದು ಸಂಕೇತವಾಗಿ ಇರೋದನ್ನು ನಾವು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಬ್ರಿಟನ್ನು ಹಲವಾರು ರಾಷ್ಟ್ರಗಳನ್ನು ತನ್ನ ಹೊಸ ರಾಷ್ಟ್ರಗಳನ್ನಾಗಿ ಮಾಡಿಕೊಂಡಿದ್ದು, ಆದರೆ ಎರಡನೇ ಮಹಾಯುದ್ಧದ ನಂತರದಲ್ಲಿ ಏನಾಗುತ್ತೆ, ಬ್ರಿಟನ್ನು ಆ ಎಲ್ಲ ಒಂದು ರಾಷ್ಟ್ರಗಳಿಗೆ ಸ್ವಾತಂತ್ರ್ಯವನ್ನು ನೀಡುತ್ತೆ. ಸ್ವತಂತ್ರವಾದಂಥ ರಾಷ್ಟ್ರಗಳೆಲ್ಲರೂ ಕೂಡ ನಂತರದ ದಿನಗಳಲ್ಲಿ ಒಂದು ಒಕ್ಕೂಟವನ್ನು ರಚನೆಯನ್ನು ಮಾಡಿ ಅದಕ್ಕೆ ಒಂದು ಒಕ್ಕೂಟವನ್ನು ರಚನೆ ಮಾಡ್ತಾರೆ. ಅದು ಕಾಮನ್ವೆಲ್ತ್ ಆಫ್ ನೇಷನ್ಸ್ ಅಂತ. ಈ ಕಾಮನ್ವೆಲ್ತ್ ಆಫ್ ನೇಷನ್ಸ್ಗೆ ಬ್ರಿಟನ್ನಿನ ರಾಜ ಅಥವಾ ಮಹಾರಾಣಿಯರೇ ಮುಖ್ಯಸ್ಥರಾಗಿರ್ತಾರೆ. ಕಾರಣ ಏನಂತಂದರೆ, ಕಾಮನ್ವೆಲ್ತ್ ನೇಷನ್ಸ್ ಎಲ್ಲವೂ ಕೂಡ ಡಿಸೈಡ್ ಮಾಡಿ ಒಪ್ಪುವಂಥದ್ದೇನೆಂದರೆ, ನಮ್ಮ ಎಲ್ಲ ರಾಷ್ಟ್ರದಲ್ಲಿ ಒಂದು ಐಕ್ಯತೆಯ ಒಂದು ಸಂಕೇತವಾಗಿ ಬ್ರಿಟನ್ನ ರಾಜ ಅಥವಾ ಮಹಾರಾಣಿ ಇರುವಂಥದ್ದು. ಸೊ ಅವರ ಒಂದು ಮುಂದಿನ ಮಾರ್ಗದರ್ಶನದಲ್ಲಿ, ಅವರ ಒಂದು ಸಲಹೆ ಸೂಚನೆಗಳಲ್ಲಿ ಮೇಲೆಗೆ ಕಾಮನ್ವೆಲ್ತ್ ನೇಷನ್ಸ್ನ ಒಂದು ಸಭೆ ಸಮಾರಂಭಗಳನ್ನು ಅಥವಾ ಕ್ರೀಡಾಕೂಟಗಳನ್ನು ಅಥವಾ ಯಾವುದೇ ಒಂದು ವಿಚಾರಗಳಿದ್ದರೂ ಕೂಡ ನಾವು ಮುಂದುವರ್ಕೊಂಡು ಹೋಗೋಣ. ಸೊ ಆ ಒಂದು ಕಾರಣದಿಂದ ಇಲ್ಲಿ ಏನಾಗುತ್ತೆ ಅಂದರೆ, ಕಾಮನ್ವೆಲ್ತ್ ನೇಷನ್ಸ್ಗಳೆಲ್ಲವೂ ಕೂಡ ಬ್ರಿಟನ್ ರಾಜ ಅಥವಾ ರಾಣಿಯನ್ನು ಒಂದು ಏಕತೆಯ ಒಂದು ಸಂಕೇತ ಅಂತ ಸಾರೋದನ್ನು ನೋಡ್ಬೋದು. ಸೊ ಈ ರೀತಿಯಲ್ಲಿ ಬ್ರಿಟನ್ ರಾಜರು ಕೂಡ ಒಂದು ಏಕತೆಯ ಸಂಕೇತವಾಗಿ ತನ್ನ ಅಧಿಕಾರಗಳನ್ನು ಹೊಂದಿರುವಂಥದ್ದು ಅಂತ ನಾವು ಕಾಣ್ತೀವಿ. So these are some of the major powers and functions of the Britain king or the queen. Thank you.